ಹೇಳಿ, ಫಸ್ಟ್ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇದೆ, ಭಯ ಇತ್ತಾ ಮಾಡುವಾಗ? ಈಗ ತಂದೆ ಬಂದು ನೀವೇ ಮಾಡಿ ಅಂತ ಹೇಳಿದಾಗ ಸೊ ಬೇಡ ಅಂತ ಹೇಳಿದ್ಯಾ? ನಿಮ್ಮ ಎಕ್ಸ್ಪೀರಿಯನ್ಸ್? ನಾನು ಬೇಡ ಅಂತ ಹೇಳಿದ್ದಿಲ್ಲ, ಎಲ್ಲ ಕಂಪ್ಲೀಟ್ ಗೈಡೆನ್ಸಲ್ಲೇ ಬಂದಿರೋದು. ಇವತ್ತವರೆಗೂ ಏನು ಬಂದಿದೆ ಅವ್ರ ಗೈಡೆನ್ಸ್ ಇಲ್ದಿರಂಗೆ ಆ ಕಡೆ ಈ ಕಡೆನೂ ಒಂದು ಎಕ್ಸ್ಟ್ರಾ ಮಾಡಿದ್ದಿಲ್ಲ, ಎಕ್ಸ್ಟ್ರಾ ಇದಿಲ್ಲ. ಸೊ ಭಯ ಇತ್ತು, ಖಂಡಿತ ಭಯ ಇತ್ತು. ಯಾಕಂದರೆ ಒಂದು ಲೈಫು, ಒಂದು ಸಿನಿಮಾ ಅಂತ ಬಂದಾಗ ಅದು ಭಯ ಇದ್ದೇ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಹೆಂಗೆ ಬರ್ತದೆ ಅಂತ ನಾವು ನೋಡ್ಕೊಂಡು ಹೋಗ್ತೀವಲ್ಲ, ಒಂದು ದಿನ, 2 ದಿನ, 3ನೇ ದಿನಕ್ಕೆ ನಮ್ಗೆ ಗೊತ್ತಾಗೋಗುತ್ತೆ, ಓಕೆ ಇದು ಹಿಂಗಿದೆ. ಸೊ ಆ ಒಂದು ಟ್ರಾವೆಲ್ ಬಂದಿರೋದು. ನೀನಾಸಂನಲ್ಲಿ ಎಷ್ಟು ಟೈಮ್ ನೀವು ಪ್ರಾಕ್ಟೀಸ್ ಮಾಡಿ? 1 ವರ್ಷ ಅಮ್ಮ, ಒಂದು ವರ್ಷ ಇರುತ್ತೆ. 4 ನಾಟಕ ಮಾಡಿಸ್ತಾರೆ ಒಂದು ವರ್ಷದಲ್ಲಿ. ಒಂದಷ್ಟು ಸೀನ್ ವರ್ಕ್ಸ್, ಒಂದಷ್ಟು ನಾಟಕ ಹೊರಗಡೆಯಿಂದ ಜನ ಬರ್ತಾರೆ, ಹೇಳ್ಕೊಡ್ತಾರೆ. ಒಂದಷ್ಟು 4 ನಾಟಕ ಮಾಡ್ತೀವಿ, ಒಂದಷ್ಟು ಜನ ಬರ್ತಾರೆ ಊರಿಂದ. ಇವರು ನಂದು ಪ್ರತಿಯೊಂದು ನಾಟಕಕ್ಕೂ ಅವ್ರು ಎಲ್ಲೇ ಇದ್ರು, ಅಂದರೆ ಅದು ಹೆಂಗೆ ಅಂದರೆ 2 months ಒಂದು ಶೋ ಇರುತ್ತೆ. 2 months ಒಂದು ನಾಟಕದ ಮೇಲೆ ಬಗ್ಗೆ ಓದ್ತೀವಿ, ಅದ್ರ ಬಗ್ಗೆ ಪ್ರಿಪೇರ್ ಆಗ್ತೀವಿ, ಮಾಡ್ತೀವಿ. ಇವರು ಒಂದು ಸರಿ ಎಲ್ಲೋ ಹುಬ್ಳಿನೋ ಎಲ್ಲೋ ಇದ್ದರು. ಅಲ್ಲಿಂದ ಅವರು ರಾತ್ರಿ ಬಸ್ಸಲ್ಲಿ ಬಂದು ಸಾಯಂಕಾಲ ನಾಟಕ ನೋಡ್ಕೊಂಡು ಅವತ್ತಿನ ರಾತ್ರಿ ತಿರ್ಗಾ ವಾಪಸ್ ಹೋಗಿರೋ ಅಂತ. ಯಾವತ್ತು ಅನ್ಸಿದೆ ಅಲ್ಲ ಬಸ್ಸಲ್ಲಿ ಹೋಗಿ ನೋಡುವಂಥ ಒಂದು ನಿಮಗೆ ಇಂಟ್ರೆಸ್ಟು? ಆಮೇಲೆ ಸರ್, ಯಾವತ್ತು ನಿಮಗೆ ಅನಿಸಿದ್ದು ನನ್ನ ಮಗನ ಹತ್ರ ಆ್ಯಕ್ಟಿಂಗ್ ಮಾಡಿಸ್ಬೋದು ಅಂತ? ಇಲ್ಲ, ನನಗೆ ಕಣ್ಣಿಗೆ ಕಾಣೋದೇ ನೆಗೆಟಿವ್, ಪಾಸಿಟಿವ್ ಕ್ರಿಟಿಕ್ ನೀವು, ದೊಡ್ಡ ಕ್ರಿಟಿಕ್ ಅವ್ರದ್ದು. ನಾನೇ ವಿಲನ್. ಪ್ರತಿಯೊಂದು ಹೇಳ್ತಿದ್ರು ನೋಡಿ, ಇದು ರಾಂಗಿದೆ. ಕೆಲವು ಟೈಮಲ್ಲಿ ಕೋಪ ಮಾಡ್ಕೊಂಡು ಎಲ್ಲಾಗಿದೆ. ನಾನು ಹೇಳೋದು ನೀನು ಒಳ್ಳೇದಕ್ಕೆ ಅಂತ ಹೇಳಿದ್ದೀನಿ. ನಾನು ಅಲ್ಲಿ ಸ್ಟೇಜಲ್ಲಿ ಕಥೆಯನ್ನು ಅಲ್ಲಿ ಡ್ರಾಮಾ ನೋಡಿದಾಗ ಹೇಳಿದೆ. ಆಮೇಲೆ ಹೇಳಿದೆ, ಇಲ್ಲೊಂದು ಯಾಕೆ ಮಿಸ್ಟೇಕ್ ಹಿಂಗೆ ಮಾಡಿದೆ ಅಂದೆ. ಅಲ್ಲೂ ಹೇಳಿದ್ದೀನಿ ನಾವು ಹಿಂದೆ ಹೋಗ್ಬಿಟ್ಟು. ಸೊ ನಾವು ಹೆಂಗಿದೆಯೋ ಹಂಗೆ ಹೇಳ್ತೀವಿ ನಾವು, ಯಾಕೆ ಸುಮ್ಮನೆ ಇಲ್ಲಿದ್ದು ಹೇಳ್ಬೇಕು. ಅದಕ್ಕೆ ಹೋಗಿ ನೋಡಿದೆ. ಅಮ್ಮ ಎಲ್ಲ ಹಣೆ ಬರ್ದಿರ್ತಾರೆ ದೇವರು. ಇವನು ಹಿಂಗೆ ಹೋಗ್ಬೇಕು, ಅದನ್ನು ಯಾರು ನಾವು ನಿಲ್ಸೋಕ್ಕಾಗಲ್ಲ. ಆಮೇಲೆ ನಾನು ಮಾಡೋಕ್ಕಾಗಲ್ಲ ಅವ್ನ ಫ್ಯೂಚರ್ನ. ಕರೆಕ್ಟಾ? ಗೈಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಸಕ್ಸಸ್ಸು, ಅವನು ಹೆಂಗೆ ಹೋಗ್ತಾನೆ, ಅವನ ಇಂಟ್ರೆಸ್ಟು, ಹೌ ಹಿ ಗೋಸ್, ದಟ್ ಈಸ್ ಎವ್ರಿಥಿಂಗ್. ಸರ್, ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರ ವಾಯ್ಸು ತುಂಬ ಚೆನ್ನಾಗಿ ಕತೆ ಹೇಳೋದಾಗಿರ್ಬೋದು. ಆಮೇಲೆ ಅರುಣ್ ಸಾಗರ್ ಅವರು ಎಲ್ಲರೂ ಕೂಡ ಇದ್ದಾರೆ. ಸೊ ಸ್ಟಾರ್ ಕಾಸ್ಟ್ ಯಾವ ರೀತಿ ನಡೀತು? ಬಜೆಟ್ ಫ್ರೆಂಡ್ಲಿ ನಡೀತಾ ಅಥವಾ ಇಂಥವ್ರನ್ನ ಹಾಕ್ಕೊಳ್ಬೇಕು ಅಂತ ನಡೀತಾ, ಹೇಗೆ? ಇಲ್ಲ ಪಾಪ, ಎಲ್ಲ ಆರ್ಟಿಸ್ಟು ನಮಗೆ ವೆರಿ ಕ್ಲೋಸ್. ಅರುಣ್ ಸಾಗರ್ ಆಗಲಿ, ಸಂಪತ್ ಸರ್ ಆಗಲಿ, ಆಮೇಲೆ ಸಾಯಿ ಕುಮಾರ್ ಗುರುಗಳಾಗಲಿ, ಮುಂಚೆಲ್ಲ ಡಬ್ಬಿಂಗ್ ಮಾಡಿದ್ದಾರೆ, ಎಲ್ಲ ಮಾಡಿ ಕಾಂಟ್ಯಾಕ್ಟ್ಸ್ ಇತ್ತಲ್ಲಮ್ಮ. ವಿ ಆರ್ ನಾಟ್ ನ್ಯೂ ಟು ದಿ ಇಂಡಸ್ಟ್ರಿ. ಸೊ ದೇ ಗೇವ್ ಅಸ್ ನೀಟ್ ಬಜೆಟ್, ನಾಟ್ ಎನಿ ಹೆವಿ ಅನ್ನೋದೇನಿಲ್ಲ. ಸರ್, ನಮ್ಮಲ್ಲಿ ಯಾರು ಕಾಸ್ಟ್ಲಿಯೆಸ್ಟ್ ಆ್ಯಕ್ಟರ್ ಮೇಂಟೈನೇ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಅನಿಸಿರೋದು? ನನ್ನ ಮಗನೇ. ಯಾಕೆ ಅಂದರೆ ನಿಮ್ಮ ಮಗನ ಬಿಟ್ಟು ಆಪ್ಷನ್ನಿಂದ ತೆಗಿತಾ ಇದ್ದೀನಿ. ಸ್ಟಾಪ್ ಟ್ರೈನಿಂಗ್ ಮಾಡಿಸಿ ಮಾಡಿ ಅವನ್ನೆಲ್ಲ ಖರ್ಚು ಲೆಕ್ಕ ಹಾಕೊಂಡ್ರೆ ಇವರು ಯಾರು ಕೊಟ್ಟಿರೋದಕ್ಕಿಂತ ಜಾಸ್ತಿ ಇದೆ. ಓಕೆ. ಬಟ್ ಎಲ್ಲ ಆರ್ಟಿಸ್ಟು ಒಂದು ಲೆವೆಲ್ ಆರ್ಟಿಸ್ಟೇ. ಯು ಕ್ಯಾನ್ ಕಂಪೇರ್ ವಿತ್ ದೇರ್ ದಿಸಿಂಗ್. ಎಲ್ಲ ದೊಡ್ಡ ಆರ್ಟಿಸ್ಟ್ನೇ ಹಾಕಿರೋದು. ಓಕೆ. ಆರ್ಡಿನರಿ ಫ್ರೀಯಾಗಿ ಅನ್ನೋದು ಯಾರೂ ಇಲ್ಲ. ಈ ಸಿನಿಮಾ ಹೊರತುಪಡಿಸಿ ನಿಮಗೆ ಯಾರು ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಲಿಯೆಸ್ಟ್ ಆ್ಯಕ್ಟರು ಮೇಂಟೈನೇ ಮಾಡೋಕ್ಕಾಗಲ್ಲ, ಆನೆ ಸಾಕ್ದಂಗೆ ಆಗುತ್ತೆ ಅಂತ ಅನ್ಸೋದು? ನಾವು ಯಾರು ಟಚ್ ಮಾಡೇ ಇಲ್ವಲ್ಲ ಯಾರಿಗೂ. ನಾವು ಹೆಂಗಿರ್ಬೇಕು ಹಂಗಿದ್ದೀವಿ, ಸಾಕು. ಅದು ನೀವು ಕೇಳ್ಪಟ್ಟಿರೋದು ಸರ್? ನಮ್ಮ ಎಕ್ಸ್ಪೀರಿಯನ್ಸ್ ಆದರೆ ಗೊತ್ತಾಗುತ್ತೆ. ಬೇರೆ ಯಾರು ಒಬ್ಬೊಬ್ರು ಒಂದು ಹೇಳ್ತಾರೆ, ಅದೆಲ್ಲ ಕೆಚ್ಕೊಂಡ್ಬಾರ್ದು. ಈಗ ಹೇಳ್ತಾರೆ, ಈ ಆ್ಯಕ್ಟರಿಗೆ ಇದೇ ಫುಡ್ ತರಿಸ್ಬೇಕು, ಇಲ್ಲಾಂದ್ರೆ ಊಟನೇ ಮಾಡಲ್ಲ. ಓಕೆ. ತಿಳ್ಕೊಳಕ್ಕೆ ಹೋಗಲ್ಲ. ನಾನು ಪ್ರೋಗ್ರಾಮ್ ಮಾಡಕ್ಕೆ, ನಾನು ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಫುಲ್ಲು ಸರ್ಕಲ್ ಹಾಕ್ಕೊಂಡು ಯಾರು ಕ್ಯಾರೆಕ್ಟರೈಸೇಷನ್ ಹೆಂಗೆ ಏನು, ಮೈನಸ್ ಏನು ಪ್ಲಸ್ ಏನು ತಿಳ್ಕೊಂಡು ಕೈ ಹಾಕ್ತೀನಿ. ಹಂಗಿದ್ರೆ ಅವ್ರು ದೂರ ಇಟ್ಬಿಡ್ತೀನಿ, ನಾನು ತಲೆ ಹಾಕಕ್ಕೆ ಹೋಗಲ್ಲ. ಬೇಡ ಅಂತ ಅನುಭವ ಆಗಿದ್ದಿದೆಯಾ ಇಷ್ಟು ವರ್ಷದಲ್ಲಿ? ಆ ಥರ ಏನು ಯಾರು ಇಲ್ಲ ಅಂತ. ಜೊತೆಗಾರ ರಮ್ಯಾನ ಎಲ್ಲರ ಹತ್ರನೂ ಟಫ್ ಇತ್ತು, ನಮ್ಮ ಹತ್ರ ಪರ್ಫೆಕ್ಟಾಗಿ ಇದ್ರ ರಮ್ಯಾ ಅವರು. ಯಾ, ಶಿ ಇಸ್ ಡನ್ ವೆರಿ ನೀಟ್ಲಿ. ಓಕೆ. ಸೊ ಹೌ ಯು ಆಪ್ರೇಟ್ ದೆಮ್, ಹೌ ಯು ಟಾಕ್ ಟು ದೆಮ್, ಹೌ ಯು ಡೀಲ್ ವಿತ್ ದೆಮ್, ಸಿಂಪಲ್. ಎಂಥವ್ರನ್ನ ಹೆಂಗೆ ಬೇಕಂದ್ರೂ ನಾವು ಹ್ಯಾಂಡಲ್ ಮಾಡ್ಬೋದು. ಓಕೆ ಸರ್, ಈ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವರೆಲ್ಲರ ಪಾತ್ರ ಎಷ್ಟು ವಿಭಿನ್ನವಾಗಿದೆ. ಜೊತೆಗೆ ಆ್ಯಕ್ಟಿಂಗ್ ಅಂತ ಬಂದಾಗ ಸ್ಕ್ರೀನ್ ಟೈಮ್, ನಿಮ್ಮ ಮಗ ಅಂತ ಹೇಳಿ ಅವರಿಗೆ ಜಾಸ್ತಿ ಏನಾದರೂ ಇದೆಯಾ, ಹೇಗೆ? ಇಲ್ಲ, ಸಾಯಿ ಕುಮಾರ್ದು 4-5 days ಜಾಸ್ತಿ ಇದೆ ಶೂಟಿಂಗ್ ಇವನ್ಕಿನ್ನ. ಓಕೆ. ಹೈಯೆಸ್ಟ್ ಅವರೇನೆ. ಓಕೆ. ಯಾಕೆ ಸಾಯಿ ಕುಮಾರ್ ಸರ್ನೇ ಚೂಸ್ ಮಾಡಿದ್ದು ನೀವು ಅಂತ? ಆವಾಗಲೇ ಹೇಳೋದಲ್ಲಮ್ಮ, ನೀವು ಕತೆ ನೋಡ್ಬಿಟ್ರೆ ನಿಮಗೆ ಬೇರೆ ಯಾರನ್ನ ಹಾಕೊಬೇಕು ನಿಮಗೂ ಥಾಟ್ ಬರಲ್ಲ. ಅದು ಹೇಳಿ ಮಾಡಿಸಿರೋದು ಅನ್ನೋ ಜಮೀನ್ದಾರರು, ಅವ್ರ ಗತ್ತು,
ಆಮೇಲೆ ನಮ್ಮ ರೀಚಬಲ್ಲು, ಈ ವಾಸ್ ಫ್ರೆಂಡ್ಲಿ ವಿತ್ ಅಸ್, ಫಸ್ಟ್ ಪಾಯಿಂಟ್. ಆಮೇಲೆ ಜೊತೆಗೆ ಆ ಕ್ಯಾರೆಕ್ಟರ್ 100% ಸೂಟ್ ಆಗೋದು. ಇರ್ತಾರೆ ಮಾಡ್ತಾರೆ, ಬಟ್ ಈ ವಾಸ್ ವೆರಿ ಮಚ್ ಆ್ಯಪ್ಟ್ ಫಾರ್ ದ ಕ್ಯಾರೆಕ್ಟರ್. ದಟ್ಸ್ ವೈ ವಿ ಕ್ಯಾಸ್ಟೆಡ್ ಹಿಮ್ ಅಷ್ಟೇ. ನಿಮ್ಮ ಪ್ರಿಪ್ರೇಷನ್ ಏನಿದೆ ಈ ಸಿನಿಮಾಗೆ? ಏನು ಬದಲಾವಣೆ ಮಾಡ್ಕೊಂಡ್ರಿ ಅಥವಾ ಹೇಗೆ? ಕೂತ್ಕೊಳ್ಳೋದು ನಿಂತ್ಕೊಳ್ಳೋದ್ರಿಂದ ಬದಲಾವಣೆ. ನಾನು ನಡೀತಿರುವಾಗಲೂ ಅಷ್ಟೇ. ನಾನು ಹೇಳಿದ್ನಲ್ಲ, ಅದು ಯಾವಾಗ ಸಿನಿಮಾ ಸ್ಟಾರ್ಟ್ ಆಯಿತು, ನೀನೇ ಮಾಡಬೇಕು ಅಂತ ಡಿಸೈಡ್ ಆಯಿತು, ನಾನು ನಡೆಯೋದ್ರಿಂದ ಹಿಡಿದು ಅವ್ರು ನನ್ನ ಕರೆಕ್ಷನ್ ಮಾಡೋದು. ಕ್ಯಾರೆಕ್ಟರ್ ಹಿಂಗಿರುತ್ತೆ ಹಂಗಿರುತ್ತೆ, ಕಾಲು ಯಾಕೆ ಸ್ವಲ್ಪ ಸೊಟ್ಟ ಇದೆ ನೋಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಹಿಂಗೆ ನಡೀತಿದ್ಯಾ, ಪ್ರತಿಯೊಂದೂ ವಿ ಹ್ಯಾವ್ ಟೇಕನ್ ಕೇರ್. ಆಮೇಲೆ ಪ್ರತಿಯೊಂದು ಬಿಫೋರ್ ಗೋಯಿಂಗ್ ಟು ದ ಶೂಟ್ ವರ್ಕ್ಶಾಪ್ಸ್ ಮಾಡಿ, ಡೈರೆಕ್ಟರ್ ಜೊತೆ ಕೂತ್ಕೊಂಡು ಕ್ಯಾರೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡಿ, ಒಂದೊಂದು ಸೀನನ್ನು ನಾವು ಮಾಡಿಕೊಂಡು ಯಾವ ಥರ ಬರುತ್ತೆ ಅಂತ ನೋಡಿ, ಏನೇನು ವೇರಿಯೇಷನ್ಸ್ ಕೊಡ್ಬೋದು ಅಂತ ನೋಡಿ. ಓಕೆ. ಸೊ ನೀವು ಅಕಸ್ಮಾತ್ ಆ್ಯಕ್ಟರ್ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಏನಾಗಬೇಕು ಅಂತೇಳಿ ಪ್ಲಾನಿಂಗ್ ಇತ್ತು? ಆ್ಯಕ್ಟಿಂಗ್ ಫಸ್ಟಿಂದನೂ ಇದೇ ಫೀಲ್ಡ್ ಇಷ್ಟ ಆಯ್ತಾ ಹೇಗೆ? ತುಂಬ ಅದನ್ನು ಆವಾಗಲೇ ಹೇಳಿದೆ. ಯಾರು ಒಂದು ಕಡೆ ಹೇಳ್ತದೆ ಈ ಥರ, ತುಂಬ ಚಿಕ್ಕ ವಯಸ್ಸಿಂದ ಎಲ್ಲ ಸುದೀಪ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಎಲ್ಲರೂ ಬಂದು ಸ್ಟುಡಿಯೋಲಿ ಡಬ್ಬಿಂಗಿಗೆ ಬರೋರು. ಓಕೆ. ನಂದಿ, ದಮ್ಮು ಇಂಥ ಎಲ್ಲ ಸಿನಿಮಾಗಳು ಎಲ್ಲ ಅಲ್ಲಿಂದ ನೋಡ್ಕೊಂಬಂದಿದ್ದು. ಇವತ್ತು ಸಿನಿಮಾ ಮಾಡ್ತೀನಿ, ವೆಬ್ ಸೀರೀಸ್ ಮಾಡ್ತೀನಿ, ಬಟ್ ಎಂಡ್ ಆಫ್ ದ ಡೇ ನಮ್ಮ ಕಂಪನಿನೂ ಇದೆ, ಆಡಿಯೋ ಕಂಪನಿ ಇದೆ, ಅದನ್ನು ನಾನೇ ನೋಡ್ಕೊಬೇಕು. ಅದ್ರದ್ದು ವರ್ಕ್ ಇವತ್ತು ಡೈಲಿ ನಡೆಯುತ್ತೆ ನಮಗೆ. ಇವತ್ತು ಶೂಟಿಂಗ್ ಇದ್ದಾಗ ಅಷ್ಟೇ ನಮ್ಮ ಸಿನಿಮಾ, ನಾವು ಆರ್ಟಿಸ್ಟ್ ಆಗಿ ಬೆಳಗ್ಗೆಯಿಂದ ರಾತ್ರಿ ಶೂಟ್ ಮಾಡ್ಕೊಂಡ್ಬರ್ತೀವಿ. 15 ದಿನ 20 ದಿನ ಇರುತ್ತೆ. ಮಿಕ್ಕಿದ್ದ ಟೈಮ್ ನಮ್ಮದು ಆಫೀಸ್ ಇದೆ, ಸ್ಟುಡಿಯೋ ಇದೆ, ಡಬ್ಬಿಂಗ್ ನಡೀತಾ ಇರುತ್ತೆ, ಸೀರಿಯಲ್ ಡಬ್ಬಿಂಗ್ ನಡೀತಾ ಇರುತ್ತೆ, ಸಾಂಗ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಆ ಡಿಸ್ಕಷನಲ್ಲಿ ಅದು ನಮ್ಮದು ಎಲ್ಲೇ ಇದ್ರೂ ಎಂಟರ್ಟೈನ್ಮೆಂಟ್, ಬೇರೆ ಹೊರಗಡೆ ಬೇರೆ ವರ್ಕು ಅಂತ ಏನಿಲ್ಲ, ಎಲ್ಲೇ ಇದ್ರೂ ಎಂಟರ್ಟೈನ್ಮೆಂಟ್ ಒಳಗಡೆ ಇರ್ತೀವಿ. ಸರ್, ಪ್ರೀ ರಿಲೀಸ್ಗೂ ಮುಂಚೆನೇ ಒಳ್ಳೆ ಅಂದರೆ ಬಿಸ್ನೆಸ್ ಆಗಿದೆ ಅಂತ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಾನು ಬಿಸ್ನೆಸ್ ಥಿಂಕೇ ಮಾಡಿಲ್ಲ ನಾನು. ನನಗೆ ಗೊತ್ತು ಥಿಯೇಟ್ರ್ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ. ವೈ ವಿ ಶುಡ್ ಡೂ ಆಲ್ಎಟಿಕ್ಸ್. ಇವಾಗ ನಾನು ಯಾರನ್ನೂ ಕೇಳಲಿಲ್ಲ, ಬೇಕಾದ ತಗೋ ಅಂತ ಅಂದ್ಬಿಟ್ಟು. ಆಮೇಲೆ ಸ್ಯಾಟಲೈಟ್ಗೂ ಯಾರು ಅಪ್ರೋಚ್ ಮಾಡಿಲ್ಲ. ಹಿಂದಿ ಮಾತ್ರ ಅವರಾಗವರೇ ಬಂದರು, ನಾನು ಇವಾಗ ಕೊಟ್ಟಿದ್ದೀನಿ ಹಿಂದಿ ರೈಟ್ಸು. ಓಕೆ. ಮಿಕ್ಕಿದೆಲ್ಲ ನಾನು ಅದನ್ನು ಯೋಚನೆಯೂ ಮಾಡಿಲ್ಲ. ಫಸ್ಟು ಲೆಟರ್ಸ್ ರಿಲೀಸ್ ನೀಟ್ಲಿ, ದೆನ್ ವಿ ವಿಲ್ ಸಿ ಅಂತ ಯೋಚನೆ ಮಾಡಿ. ಸರ್, ಇನ್ನು ಇದರಲ್ಲಿ ಆನ್ಲೈನ್ ಬುಕ್ಕಿಂಗ್ಸನ್ನು ನೀವು ನೋಡೋದಾದರೆ ಒಂದಷ್ಟು ಕಡೆ ಗ್ರೀನ್ ಆಗಿ ಸುಮ್ಮನೆ ತೋರಿಸ್ತಾರೆ, ಅದು ವೆಕೇಟೇ ಇರುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಿ ಅಂತ? ಇಲ್ಲ, ಅದೆಲ್ಲ ರಾಂಗಮ್ಮ. ಒರಿಜಿನಲ್ ಏನಿದೆ ಅದೇ ಹೋಗೋದು. ಜನ ಬರಬೇಕು, ಟಿಕೆಟ್ ತೊಗೊಬೇಕು, ಹೋಗ್ಬೇಕಷ್ಟೇ. ಆ ಥರ ಎಷ್ಟು ದಿನ ಮಾಡ್ತಿರೋದು, ಎಷ್ಟು ಅವರ್ ಮಾಡ್ಬೋದು, ಎಷ್ಟು ಶೋ ಮಾಡ್ಬೋದು ನೀವು? ಫುಲ್ ಮಾಡೋಕ್ಕಾಗುತ್ತಂಗೆ. ವೈ ವಿ ಶುಡ್ ಡೂ ದಟ್. ಈಗ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಎಲ್ಲರೂ ಗಿಡ್ಸೋದು ಬೇಡ ಬೇರೆ ಅವ್ರದ್ದು. ನಮ್ಮದೆಲ್ಲ ಆರ್ಗ್ಯಾನಿಕ್, ನಮ್ದು ಏನಿದೆ ಅಷ್ಟೇ. ನಮಗೆ ಓಡಿಸಿ ಮಾಡೋಂಥದ್ದು ಏನು ಬೇಕು ನಮಗೆ. ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು ಸರ್ ಸಿನಿಮಾದಲ್ಲಿ? ಯಾವುದಲ್ಲಿ? ಈ ಗಾರ್ಗ. ಅಲ್ಲ, ಎಲ್ಲ ಈಕ್ವಲ್ ಇದೆ. ಒಂದು ಸೀನ್ ತುಂಬ ಇಷ್ಟ ಆಯಿತು ಅಂತ ನಿಮಗೆ ಅನಿಸಿದ್ದು? ಅಂದರೆ ಇಂಟ್ರೋಲ್ ಬ್ಲಾಕಲ್ಲಿ ಬರುತ್ತೆ ಅದು. ಇವನ್ನ ಒರಿಜಿನಲ್ ಕ್ಯಾರೆಕ್ಟರ್ ರಿವೀಲ್ ಮಾಡ್ತೀವಿ. ಅಂದರೆ ಈಗ ಗೊತ್ತಾಯ್ತು, 2 ಪಾತ್ರ ಇದೆ ಇವ್ರದ್ದೇ, 2 ಶೇಡಲ್ಲಿದ್ದಾರೆ. 3 ಶೇಡಲ್ಲಿದೆ. ಓಕೆ. 3 ಶೇಡಲ್ಲಿ ಬರುತ್ತೆ. ಅಲ್ಲಿ ರಿವೀಲ್ ಆಗುತ್ತೆ ಯಾರು ಇವನು ಅನ್ನೋದು. ಅಲ್ಲಿ ಸ್ವಲ್ಪ ಹಂಗೆ ಅನಿಸುತ್ತೆ. ಬ್ಯಾಕ್ಗ್ರೌಂಡು, ಮ್ಯೂಸಿಕ್, ಇಂಟ್ರೋಲ್ ಬ್ಲಾಕಲ್ಲೇ ಬರುತ್ತೆ ಅದು. ಒಂದಷ್ಟು ಸಿನಿಮಾಗಳು ನಾನು ಮೊನ್ನೆ ಅಷ್ಟೇ ನೋಡ್ತಾ ಇದ್ದೆ, ಪ್ರಭಾಸ್ ಅವ್ರದ್ದು ಅನಿಸುತ್ತೆ. ಸೊ 1000 ರೂಪೀಸಿಂದ 2000ವರೆಗೂ ಟಿಕೆಟ್ ಪ್ರೈಸ್ ಸೇಲ್ ಆಗಿದೆ ಅಂಥೇಳಿ ಸುದ್ದಿ ಬರ್ತಾ ಇತ್ತು. ಸೊ ಏನು ಹೇಳ್ತೀರಿ ಸರ್, 2000 ಎಲ್ಲ ಟಿಕೆಟ್ ಇಟ್ಬಿಟ್ರೆ ಏನು ಕತೆ ಅಂತ? ಫ್ಯಾನ್ಸ್ ಇದ್ದಾರಲ್ಲ ನಮಗೆ, ಫ್ಯಾನ್ಸ್ ಇದ್ದಾರೆ, ದೇ ವಾಂಟ್ ಟು ಸಿ. ನಿಮ್ಗೆ ಆವಾಗ ಹೇಳಿ, ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾರೆ, ಟೈಮ್ ಅವ್ರಿಗೆ ವೇಸ್ಟ್ ಆಗಬಾರ್ದು ಅಂತ ಹೇಳಿದೆ ನಿಮಗೆ. ಅವರು ಕೊಡೋದಕ್ಕೆ ವರ್ತಿದೆ, ಅದಕ್ಕೂ ಸಹ ಕೊಡ್ತಾರೆ. ಕಾಂಟೆಂಟ್ ಬಗ್ಗೆ ಇತ್ತೀಚೆಗೆ ತುಂಬ ಚರ್ಚೆ ಆಗುತ್ತೆ. ಸೊ ನೀವು ಈಗ ಯಂಗ್ ಜನ್ರೇಷನ್ನ ಒಂದು ಅರ್ಥ ಮಾಡ್ಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಕೂಡ ನೀವು, ಯಾಕಂದರೆ ನೀವು ಯಂಗ್ ಇದ್ದೀರಿ. ಸೊ ಯಾವ ಕಾಂಟೆಂಟ್ ಓಡುತ್ತೆ, ಇದು ಓಡಲ್ಲ, ಏನು ಅನಿಸುತ್ತೆ ನಿಮಗೆ? ಈ ಕಾಂಟೆಂಟ್ ವಿಚಾರವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಅದೇ ಟೈಮ್ ಚೇಂಜ್ ಆಗಿದೆ ಈಗ. ಮುಂಚೆ ಸ್ಟಾರ್ಡೆಡ್ ಫಿಲಮ್ಮು, ಹೀರೋಯಿಕ್ ಫಿಲಮ್ಸು, ಸೂಪರ್ ಫಿಲಮ್ಸು, ಮ್ಯಾಜಿಕ್. ಈಗ ಏನಂತಂದರೆ ಕತೆ ಇದೆಯಾ, ನಾನು ಬಂದಾಗ ನನಗೆ ಎಂಟರ್ಟೈನ್ಮೆಂಟ್ ಇದೆಯಾ, ಕತೆ ತೊಗೊಂಡು ಹೋಗ್ತಾ ಇದೆಯಾ, ಒಳಗಡೆ ಈ ಥರ ನೋಡ್ತಾರೆ. ಸೊ ಪೀಪಲ್ ವಾಂಟ್ ಎಂಗೇಜಿಂಗ್ ಫಿಲ್ಮ್ಸ್. ಇಟ್ಸ್ ನಾಟ್ ಲೈಕ್ ಸ್ಟಾರ್ಡೆಡ್ ಫಿಲಮ್ಸ್ ಆಗಲಿ, ಹೀರೋಯಿಕ್ ಫಿಲಮ್ಸ್ ಆಗಲಿ, ಅದು ಇದೆ ಕಮರ್ಷಿಯಲ್ ಸ್ಟ್ರಕ್ಚರಲ್ಲಿ, ಅದು ಬರ್ತದೆ, ಅದು ಹೋಗ್ತದೆ, ಅದು ಚೆನ್ನಾಗಿ ನಡೀತದೆ. ಬಟ್ ಇವತ್ತಿರೋ ಜನ್ರೇಷನ್ಗೆ ದೇ ನೀಡ್ ಕಂಟೆಂಟ್ ಇನ್ ಇಟ್. ದೇ ಡೋಂಟ್ ವಾಂಟ್ ಮ್ಯಾಜಿಕ್, ದೇ ವಾಂಟ್ ರಿಯಾಲಿಟಿ, ದೇ ವಾಂಟ್ ಟು ಸಿ. ಆಯಿತು,
ಚೆನ್ನಾಗಿದೆ. ಆ ಒಂದು ವಾವ್ ಫ್ಯಾಕ್ಟರ್ ಇದ್ದರೆ ಜನ ಬರ್ತಾರೆ. ಸರ್ ನೀವು ಹೇಳಿ ಸರ್, ನಿಮ್ಗೇನು ಅನ್ಸುತ್ತೆ ಇತ್ತೀಚಿನ ಕಾಂಟೆಂಟ್ಗಳು ಯಾವ ರೀತಿ ಬರ್ತಾ ಇದೆ? ಸುಮಾರಷ್ಟು ಹೆಸರಿಲ್ಲದೆ ರಿಲೀಸ್ ಆಗಿದೆಯಾ ಅಂತಲೇ ಗೊತ್ತಿಲ್ಲ. ನೀವು ನೋಡ್ತಾ ಇದ್ರಿ, ಒಂದು ಆ್ಯಕ್ಟರ್ ಕೂಡ ಕಾರಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು, ಅನೀಶ್ ಅಂತ. ಸೊ ನನ್ನ ಸಿನಿಮಾ ಬಂದು ನೋಡಿ ನಂದು ಇದು ಕರಿಯರೇ ಮುಗ್ದೋಗ್ಬಿಡುತ್ತೆ ಅಂತೆಲ್ಲ. ಸೊ ಇದಕ್ಕೇನು ಹೇಳ್ತೀರಿ ನೀವು ಅಂತ? ಹೆಸರು ಬಂದಿದೆ ಅಂತಲೇ ಗೊತ್ತಾಗಿರೋದಿಲ್ಲ. ಅಲ್ಲ, ಅದೆಲ್ಲ ವೇಸ್ಟ್. ನಾನು ಒಂದೇ ಮಾತಿರ್ತೀನಿ, ಮಾಡೋ ಕೆಲಸ ನೀಟಾಗಿ ಮಾಡಿ ಇದು ಮಾಡಿದ್ರೆ 100% ಆಗುತ್ತೆ. ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡ್ರೆ 100% ಹಂಗಾಗುತ್ತೆ. ಏನು ಮಾಡಬೇಕು? ಯಾರನ್ನು ಬ್ಲೇಮ್ ಮಾಡ್ಬೇಕು ಇದಕ್ಕೆ, ಏನು ಅಂತ ಹೇಳ್ತೀವಿ? ಯಾರು ಮಾಡ್ತಾರಲ್ಲ ಅವರೇ ಬ್ಲೇಮ್ ಮಾಡ್ತಾರೆ. ಪ್ರೊಡ್ಯೂಸರು ಫಸ್ಟು ಪ್ರೊಡ್ಯೂಸರ್ ಇಲ್ಲಾಂದರೆ ಮುಂದಕ್ಕೆ ಹೋಗೋದಿಲ್ಲ ಯಾವುದು. ಅವನದೇ ಮೇನ್ ಇದು, ಅವನದೇ ಮೇನ್ ಪ್ರಾಬ್ಲಮ್ಮು. ಮಾಡಬಾರ್ದು ಅಂಥ ಕೆಲಸನ, ಅಂಥ ಪ್ರಾಜೆಕ್ಟ್ ಮಾಡಬಾರ್ದು. ಯಾಕೆ ಮಾಡಬೇಕು? ಜನ ಹೇಳಿದಾರ ಪಿಕ್ಚರ್ ಮಾಡೋ ನಾವು ನೋಡಬೇಕು ಅಂತ, ಯಾರನ್ನ ಕೇಳಿದಾರ? ಇಲ್ಲ ತಾನೆ. ವೆನ್ ಯು ಆರ್ ಡೂಯಿಂಗ್ ಯು ಡೂ ಪರ್ಫೆಕ್ಟ್ಲಿ, ಬಟ್ ಡೋಂಟ್ ಡೂ. ದಟ್ ಈಸ್ ಮೈ ವೇ ಆಫ್ ವರ್ಕಿಂಗ್. ಈ ಸಿನಿಮಾ ಪ್ರಚಾರಕ್ಕೂ ಮುನ್ನ ಅಥವಾ ಸಿನಿಮಾ 1-2 ದಿನ ರಿಲೀಸ್ ಆದಮೇಲೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗಿದೆ ಸಿನಿಮಾ ಅಂತ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಹೇಳಿಬಿಡೋದು, ಅಥವಾ ಒಂದು ಪೋಸ್ಟಲ್ಲಿ ಹಾಕ್ಬಿಡೋದು. ಸೊ ಇದು ತುಂಬ ಪ್ರಭಾವ ಬೀರುತ್ತೆ ಸಿನಿಮಾದ ಮೇಲೆ. ಅಕಸ್ಮಾತ್ ಅದು ಚೆನ್ನಾಗಿದೆ ಅಂದರೂ ಕೂಡ ಸಾಕಷ್ಟು ಜನ ಚೆನ್ನಾಗಿಲ್ಲ ಅಂತ ಯಾರೊಬ್ರು ಬರೆದು ಹಾಕಿದ್ದಾರೆ ಅಂತೇಳಿ. ಸೊ ಇದಕ್ಕೇನು ಹೇಳ್ತೀರಿ ಸರ್? ಇದು ಅಲ್ಲ, ಅದನ್ನು ತಲೆಗೆ ಹಾಕೊಬಾರ್ದು. ಕಂಟೆಂಟ್ ಚೆನ್ನಾಗಿದ್ದರೆ ಹೋಗುತ್ತೆ, ಇಲ್ಲಾಂದರೆ ಹೋಗಲ್ಲ. ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂತ ಹಾಕಿರ್ತಾರೆ. ಆಮೇಲೆ 99% ಯಾರು ಚೆನ್ನಾಗಿಲ್ಲ ಅಂತ ಹಾಕಕ್ಕೆ ಹೋಗಲ್ಲ. ಯಾರೋ ಒಬ್ರು ಆ ಥರ ಇರೋದಿಲ್ಲ. ಇಲ್ಲ ಸರ್, ಈಗ ಸಿಕ್ಕಾಪಟ್ಟೆ ಇದೆ. ರಿವ್ಯೂ ಹೇಳೋರು 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ನಾರ್ಮಲ್ ಜನಗಳೇ ಕುತ್ಕೊಂಡು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಸೊ ಎಲ್ಲ ತಲೆ ಕೆಡ್ಸ್ಕೊಂಬಾರ್ದಮ್ಮ. ನಾವು ಮಾಡೋ ಕೆಲಸ ಮಾಡ್ಕೊಂಡು ಹೋದ್ರೆ ಗ್ಯಾರಂಟಿ ಆಗುತ್ತೆ. ಅವ್ರವ್ರಿಗೆಲ್ಲ ಯೋಚನೆ ಮಾಡಿದ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಮಾಡೋ ಕೆಲಸ ಪರ್ಫೆಕ್ಟ್ ಮಾಡಿ ಬಿಟ್ಬಿಡಿ, ದೇವರಿಗೆ ಅವ್ನು ನೋಡ್ಕೊತಾನೆ, ಯಾಕೆ ಬೇಕು? ದಟ್ ಈಸ್ ಅವರ್ ವೇ ಆಫ್ ವರ್ಕಿಂಗ್. ನಿರ್ದೇಶಕರು ಬಂದು ಕತೆ ಹೇಳಿದಾಗ ಈ ಸ್ಟೋರಿ ಫೈನಲೈಸ್ ಹೆಂಗೆ ಮಾಡಿದ್ರಿ ಏನು? ಇಲ್ಲ, ಚೆನ್ನಾಗಿತ್ತು ಅವ್ನು ಹೇಳಿದ್ದು ಲೈನ್ ಚೆನ್ನಾಗಿತ್ತು. ಅದಕ್ಕೋಸ್ಕರ ಡೆಫಿನೆಟಾಗಿ ನಾನು ಎಸ್ ಅಂದೆ. ಸ್ವಲ್ಪ ಕರೆಕ್ಷನ್ಸ್ ಹೇಳಿದೆ ಮಾಡ್ದೆ, ಬಟ್ ಅಲ್ಟಿಮೇಟ್ಲಿ ಎಸ್ ಡನ್ ಗುಡ್ ಜಾಬ್. ಓಕೆ. ಹೀರೋಯಿನ್ ಪಾತ್ರ, ಸೊ ಅವರನ್ನು ಹೇಗೆ ಚೂಸ್ ಮಾಡಿದ್ರಿ ಅಂತ? ಅದೆಲ್ಲ ಡೈರೆಕ್ಟರ್ ಚಾಯ್ಸ್ ಅಮ್ಮ. ಎಲ್ಲೂ ನೀವೆಲ್ಲ ಇಂಟರ್ಫಿಯರ್ ಆಗಲ್ಲ? ಅವ್ನಿಗೆ ಇವ್ರು ಬೇಕು ಅಂದರೆ ಎಸ್ ಐ ವಿಲ್ ಬ್ರಿಂಗ್ ದೆಮ್ ಅಂತ. ಅವ್ರನ್ನೇ ಹಾಕು ಇವ್ರನ್ನೇ ಹಾಕು ರಾಹುಲ್ ದೇವ್ರನ್ನ ಹಾಕು ಅಂತ ನಾನು ಎಲ್ಲೂ ಹೇಳಕ್ಕೆ ಹೋಗಿಲ್ಲ. ಡಿಸ್ಕಸ್ ಮಾಡುವಾಗ ವೆನ್ ಈ ಟೋಲ್ಡ್ ಈ ಚಾಯ್ಸ್ ಬೆಟ್ರ್ ಅಂದರೆ ಅವ್ರನ್ನ ಹಾಕೋಣ ಅಂತಿದ್ದೆ ನಾನು. ಸರ್ ಜಾಸ್ತಿ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ ಟೀಸರ್ ನೋಡಿದಾಗ. ನೈಟಲ್ಲೇ ಜಾಸ್ತಿ ನಡೆಯೋದು ಕತೆ ಇದು. ಓಕೆ, ಸ್ವಲ್ಪ ಕಡಿಮೆನೇ ಇದೆ, ಬಟ್ ನೈಟಲ್ಲಿ ಜಾಸ್ತಿ ನಡೆಯುತ್ತೆ ಕತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.